ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರಾಜ್ಯದಲ್ಲಿ ಜಾತಿ ಜನಗಣತಿಯ ಸರ್ವೆ ಆಗ್ತಾ ಇದೆ. ನಿನ್ನೆಯಿಂದ ಶುರುವಾಗಿದೆ. ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಬೆನ್ನಲ್ಲೇ ಈ ಜಾತಿ ಗಣತಿಯ ಸರ್ವೆ ಮುಂದುವರಿಯುತ್ತಾ ಅಥವಾ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಅರ್ಜಿಯೂ ಕೂಡ ಹಾಕಲಾಗಿದೆ. ಅದರ ವಿಚಾರಣೆ ಆಗುತ್ತೆ. ರಾಜ್ಯ ಹೈಕೋರ್ಟ್ ಅಂಗಳವನ್ನ ತಲುಪಿದೆ ಈ ಜಾತಿ ಗಣತಿಯ ಗೊಂದಲ. ಇವತ್ತು ಮಧ್ಯಾಹ್ನ ನಿರ್ಧಾರ ಆಗುತ್ತೆ ಜಾತಿ ಗಣತಿಯ ಭವಿಷ್ಯ. ಮಧ್ಯಾಹ್ನ ಸುಮಾರು 2:30 ಹೈಕೋರ್ಟ್ನಲ್ಲಿ ಜಾತಿ ಗಣತಿಯ ಆದೇಶ ಹೊರಗೆ ಬೀಳುತ್ತೆ. CJ ವಿಭು ಬಕ್ರು ಜೊತೆಗೆ ನ್ಯಾಯಮೂರ್ತಿ CM ಜೋಶಿ ಪೀಠದಿಂದ ವಿಚಾರಣೆ ಆಗುತ್ತೆ. ಜಾತಿ ಗಣತಿಯನ್ನ ಪ್ರಶ್ನೆ ಮಾಡಿ PIL ಅನ್ನು ಕೂಡ ಸಲ್ಲಿಸಲಾಗಿತ್ತು. ಆ PIL ಇವತ್ತು ವಿಚಾರಣೆ ಆಗುತ್ತೆ. ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆಗೆ ಬರುತ್ತೆ. ಸೊ ಹಾಗಾಗಿ ಇವತ್ತೇ ಅದಕ್ಕೆ ಸಂಬಂಧಪಟ್ಟಂತ ಆದೇಶ ಏನಿರುತ್ತೆ ಅನ್ನೋದು, ಅಂದ್ರೆ ಸರ್ವೆ ಏನು ಈಗ ನಡೀತಾ ಇದೆ ಅದು ಕಂಟಿನ್ಯೂ ಆಗುತ್ತಾ ಅಥವಾ ತಾತ್ಕಾಲಿಕವಾಗಿ ಏನಾದರೂ ತಡೆ ನೀಡ್ತಾರಾ ಅಥವಾ ಇವೆರಡೂ ಅಲ್ಲದೆ ಮರುಪರಿಶೀಲಿಸಿ ಅಂತೇಳಿ ಸರ್ಕಾರಕ್ಕೆ ಸೂಚನೆ ಅಥವಾ ಸಲಹೆಯನ್ನು ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಇದೆ ಹೈಕೋರ್ಟ್ನಲ್ಲಿ. ಸೊ ಹಾಗಾಗಿ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದರೆ ಮಧ್ಯಾಹ್ನ 2:30 ತನಕ ಕಾಯಲೇಬೇಕು. ಜಾತಿ ಗಣತಿಯ ಗೊಂದಲ ಒಂದು ಕಡೆ, ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಈಗ ಆಲ್ರೆಡಿ ಆಲಿಸಿದೆ. ದ್ವಿಸದಸ್ಯ ಪೀಠದಿಂದ ಆಲಿಸಲಾಗಿದೆ. ಈ ವಾದ ಪ್ರತಿವಾದದಿಂದ ಸರ್ಕಾರದ ಪರ ಹಿರಿಯ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದ್ರು. ಅರ್ಜಿದಾರರ ವಾದದಲ್ಲಿ ಹುರುಳು ಇದೆ ಅಂಥೇಳಿ CJ ವಿಭು ಬಕ್ರು ಅವರು ಒಂದು ಮಾತನ್ನು ಹೇಳಿದರು. ಸರ್ವೆಯನ್ನು ಸದ್ಯಕ್ಕೆ ಮುಂದೂಡೋದಕ್ಕೆ ಸಾಧ್ಯನಾ ಅಂಥೇಳಿ ಹೈಕೋರ್ಟ್ ಪ್ರಶ್ನೆ ಮಾಡಿರೋದ್ರಿಂದ ಈ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಆದೇಶವನ್ನು ಏನಾದರೂ ಪ್ರಕಟ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ಏನಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಈಗ ಜಾತಿ ಗಣತಿಯ ಸರ್ವೆ ನೆನ್ನೆಯಿಂದಷ್ಟೇ ಶುರುವಾಗಿದೆ. ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಶುರುವಾಗಿದೆ. ಸೊ ಹಾಗಾಗಿ ಈಗ PIL ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಆಗುತ್ತೆ. ಆಲ್ರೆಡಿ ವಾದ ಪ್ರತಿವಾದವನ್ನು ಆಲಿಸಿದೆ ಕೋರ್ಟು. ಸೊ ಹಾಗಾಗಿ ಕಂಟಿನ್ಯೂ ಆಗುತ್ತಾ ಜಾತಿ ಗಣತಿಯ ಸರ್ವೆ ಅಥವಾ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಸರ್ಕಾರಕ್ಕೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಬಹುದಾ ಅಂತ ಕೋರ್ಟ್ ಕಡೆಯಿಂದ? ನಿಜ, ಇಲ್ಲಿ ಶರತ್ ಯಾಕಂತ ಹೇಳಿದ್ರೆ ಜಾತಿ ಗಣತಿ ಇದನ್ನು ಸಂಬಂಧಪಟ್ಟಂತೆ ಮುಂದೂಡಬೇಕು, ಸಮೀಕ್ಷೆಯನ್ನು ಮುಂದೂಡಬೇಕು ಅಂತೇಳಿ ಕೋರ್ಟ್ಗೆ PIL ಸಲ್ಲಿಸಲಾಯಿತು. ಸಾಕಷ್ಟು ಜಾತಿ ಸಂಘಟನೆಗಳು ಅದೇ ರೀತಿ ಇಂಡಿವಿಜುವಲ್ಗಳು ಕೂಡ ಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಕೋರ್ಟ್ ಈ ಒಂದು ವಾದ ಪ್ರತಿವಾದವನ್ನು ಆಲಿಸಿದೆ. ಅದೇ ರೀತಿಯಾಗಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬೇಕು ಅಂತೇಳಿ ಇಲ್ಲಿ ವಾದ ಆದಾಗ ಅವರು ನಾಳೆಗೆ ಮಧ್ಯಂತರ ತಡೆಯಾಜ್ಞೆ ಕೊಡಬೇಕೋ ಬೇಡು ಅಂತೇಳಿ ನಾಳೆಗೆ ಮುಂದೂಡಲಾಗಿದೆ. ಅಂದರೆ ಇವತ್ತಿಗೆ ಮುಂದೂಡಿಗೆ ಈಗ ಕೋರ್ಟಿಗ ಸಲಹೆಗಳನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತು ಪುನಃ ವಿಚಾರಣೆ ಆಗುತ್ತೆ. ಈ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲದ ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ಕೋರ್ಟ್ ಗಂಭೀರವಾಗಿ ಕೋರ್ಟ್ ಮುಂದೆ ಅರ್ಜಿದಾರರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಏನಂತಂದ್ರೆ ಒಂದು ಸಲ ಸಮೀಕ್ಷೆ ಮಾಡಿ ಅಂಕಿಅಂಶಗಳು ಸಂಗ್ರಹ ಮಾಡಿದ್ರೆ ಮತ್ತೆ ಮುಂದೇನು ಮಾಡ್ಲಿಕ್ಕೆ ಬರುತ್ತೆ, ಸಮೀಕ್ಷೆ ಮುಂದೂಡಿದ್ರೆ ಮತ್ತೆ ಮಾಡಬಹುದು. ಆದರೆ ಒಂದು ಕಡೆ ಈಗ ಸಮೀಕ್ಷೆ ಸಂಬಂಧಪಟ್ಟಾಗ ಎಲ್ಲಾದ್ರೂ ಒಂದು ಕಡೆ ಈಗ ಈ ಅಂಕಿಅಂಶಗಳು ಸಂಗ್ರಹ ಮಾಡಿದ ಮೇಲೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೋರ್ಟ್ ಆದೇಶ ಕೊಟ್ಟರು ಕೂಡ ಆವಾಗ ವ್ಯಾಲಿಡ್ ಆಗಿರೋದಿಲ್ಲ ಆದೇಶ. ಹೀಗಾಗಿ ಈ ಸಮೀಕ್ಷೆಯನ್ನು ಈಗ ಹದ್ದಕ್ಕೆ ಮುಂದೂಡು ಅಂತ ಹೇಳಬೇಕು ಅಂತೇಳಿ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಈಗ ಸಮೀಕ್ಷೆಗೆ ತಡೆಯಾಜ್ಞೆ ಕೊಡಬೇಕೋ ಬೇಡ ಅಂತ ಸಂಬಂಧಪಟ್ಟಂತೆ ಈಗ ಇವತ್ತು ಚರ್ಚೆ ಆಗುತ್ತೆ. ಇವತ್ತು ಒಂದು ಆದೇಶ ಬರಬಹುದು, ತಡೆಯಾಜ್ಞೆ ಸಿಗುತ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗಬಹುದು. ಆದರೆ ಇಲ್ಲಿ ಅರ್ಜಿದಾರರ ಆಕ್ಷೇಪ ಏನಂತ ಹೇಳಿದ್ರೆ ಪ್ರೈವೇಸಿಗೆ ಹಾನಿ ಮಾಡಲಾಗ್ತದೆ. ಯಾಕಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಾಗ್ತಾ ಇದೆ. ಇದು ಪ್ರೈವೇಸಿಗೆ ಹಾನಿ ಆಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಮಾಡಬಾರದು ಅಂತೇಳಿ ಒಂದು ಮಾಡಿದ್ರು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಹೀಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲಂಘನೆಯನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ರಾಜಕೀಯ ಕಾರಣಗೋಸ್ಕರವಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಯಾಕಂದ್ರೆ ಕ್ರಿಶ್ಚಿಯನ್ ಹಿಂದೂ ಅಂತ ಮಾಡಿದ್ರು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೇಳಿ ಮಾಡಿದ್ರು, ಈ ರೀತಿಯಾಗಿ ಮಾಡಿದ್ರು. ಇದೆಲ್ಲವೂ ಕೂಡ ಇಲ್ಲಿ ಯಾರೊಬ್ಬನು ಓಲೈಸುವಂತ ತಂತ್ರ, ಅದೇ ರೀತಿ ರಾಜಕೀಯ ಉದ್ದೇಶ ಅಡಗಿದೆ. ಹೀಗಾಗಿ ಇದಕ್ಕೆ ಅವಕಾಶಗಳು ಕೊಡಬಾರದು. ಹೊಸ ಜಾತಿಗಳನ್ನು ಕೂಡ ಅದಕ್ಕೆ ತಂದಿಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಅರ್ಜಿದಾರರು ಕೋರ್ಟ್ನಲ್ಲಿ ಅರ್ಜಿದಾರ ಪರ ವಕೀಲರು ಆಕ್ಷೇಪ ಅಂತಿದ್ರು. ಸರ್ಕಾರದ ಪರ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಘ್ ಅವರು ವಾದವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಆ ರೀತಿಯಾಗಿ ಯಾವುದೂ ಕೂಡ ಮಾಡ್ತಾ ಇದು ಸ್ಪಷ್ಟವಾಗಿ ಸಮೀಕ್ಷೆ, ರಾಜ್ಯದ ಶೈಕ್ಷಣಿಕ, ಆರ್ಥಿಕ, ಅದೇ ಸಾಮಾಜಿಕ ಸಮೀಕ್ಷೆ. ಹೀಗಾಗಿ ಇದರಲ್ಲಿ ಏನಾದರೂ ಗೊಂದಲಗಳು ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಗೊಂದಲ ಮಾಡ್ಕೊಳ್ಳೋದು ಅಗತ್ಯನೂ ಕೂಡ ಇಲ್ಲ. ಈ ರೀತಿಯಾಗಿ ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ಮಾಡುವಂಥ ಅಧಿಕಾರ ಇರುತ್ತೆ. ಅದರ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಕೂಡ ಇರುತ್ತೆ. ಹೀಗೆ ಅವಕಾಶ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಇವತ್ತಿಗೆ ಈ ಒಂದು ಮಧ್ಯಂತರ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ವಾದ ಮಾಡಿದಾಗ ಇವತ್ತಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಏನೇನು ಕೋರ್ಟ್ ಅಬ್ಸರ್ವೇಷನ್ ಒಂದು ಕೂಡ ಮಾಡಿತ್ತು. ಏನಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಆರೋಪಗಳಿಗೆ ಹುರುಳಿದೆ ಅಂತೇಳಿ ಹೇಳಿತ್ತು. ಹೀಗಾಗಿ ಹುರುಳಿದ್ದೇ ಹೌದಾದ್ರೆ ಇವತ್ತೇನು ಮಾಡುತ್ತೆ ಅನ್ನೋದು ಇವತ್ತು ಪ್ರಮುಖ ವಿಚಾರ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ. ಇವತ್ತು ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ಜಾತಿ ಗಣತಿಯ ಆದೇಶ ಪ್ರಕಟ ಆಗುತ್ತೆ. ಸೊ ಹಾಗಾಗಿ ಏನು ಆದೇಶ ಪ್ರಕಟ ಮಾಡಬಹುದು? ಜಾತಿ ಗಣತಿಯ ಸರ್ವೆಯನ್ನು ಕಂಟಿನ್ಯೂ ಮಾಡೋದಕ್ಕೆ ಬಿಡ್ತಾರಾ ಅಥವಾ ಅದನ್ನು ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ
ಏನಾದರೂ ಮತ್ತೊಮ್ಮೆ ಪರಿಶೀಲಿಸಿ ಅಂಥೇಳಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬಹುದಾ ಅಂಥೇಳಿ ಕಾದು ನೋಡಬೇಕಾಗುತ್ತೆ ಮಧ್ಯಾಹ್ನ 2:30 ತನಕ.